ಅಧಿಕ ಮಾಸದಲ್ಲಿ ಪರ್ಟಿಕ್ಯುಲರ್ ಆಗಿ ಏನೋ 33 30 ಏನೇನ್ ಐಟಮ್ಸ್ ಮಾಡ್ತೀರಾ ಅವಾಗ? ನಮ್ಗ ಭಾಳ ಬರೋದು ಮುಟ್ಟಿಂದ ಹೇರ್ ಅಕ್ಸೆಸರೀಸ್ ಭಾಳ ಬರ್ತದೆ, ಬ್ಯಾಂಗಲ್ಸ್ ಬರ್ತಾವ, ನತ್ ಬರ್ತದ, ಅವನ್ನೆಲ್ಲ ಮಾಡ್ತೀನಿ. ಇಮಿಟೇಷನ್ನಾಗ ಅವನ್ನೆಲ್ಲ ನಾನು ಮಾಡ್ತೀನಿ. ಬುಗುಡಿ ಹೇಳ್ತಾರೆ, ಬುಗುಡಿ ಈಗ ಲೇಡೀಸಿಗೆ ಬುಗುಡಿ ಭಾಳ ಪ್ರೀತಿ, ಭಾಳ ಬುಗುಡಿ ಹೇಳ್ತಾರ, ಬುಗುಡಿ ಮಾಡ್ಕೊಡ್ತೀನಿ. 33 ಪ್ಲಸ್ ಇನ್ನೆರಡು ಅಂತಾರ, 35 ಅಂತಾರ, 35 ಅವ್ರು ಮಾಡಿ ಕೊಡ್ತೀನಿ. ಈಗ ನೀವು ಇಷ್ಟೆಲ್ಲ ಐಟಮ್ಸ್ ಮಾಡ್ತಾ ಇದ್ರಿ, ಈಗ ನೀವ್ ಏನೇನ್ ಐಟಮ್ಸ್ ಮಾಡ್ತಾ ಇದ್ರಲ್ಲ, ನನಗ ಗೊತ್ತಿರೋ ಮಟ್ಟಿಗೆ ನಾವೆಲ್ಲ ತುಂಬಾ ಚಿಕ್ಕವರಿರುವಾಗ ಇವೆಲ್ಲ ಐಟಮ್ಸ್ ಇದ್ದು, ಆಮೇಲೆ ತುಂಬಾ ಕಡಿಮೆ ಆಗಿದೆ. ಈಗ ಮತ್ತೆ ವಾಪಸ್ ಟ್ರೆಂಡ್ ಜಾಸ್ತಿ ಆಗ್ತಿದೆಯಲ್ಲ, ನಿಮಗ್ ಮತ್ ಅನಿಸ್ತಾ ಇದೆಯಾ ನಿಮಗ್ ಮತ್ತೆ ಹಳೆ ಸಂಸ್ಕೃತಿನೇ ಮತ್ತೆ ಬರ್ತಾ ಇದೆ? ಬರ್ತಾ ಇದ್ದಾರೆ. ಅದು ಮಾತ್ರ ಇದು ಹಳೇದ್ ಏನದಲ್ಲ ಅದೆಲ್ಲ ವಾಪಸ್ ಇರ್ತಾರೆ. ಈಗ ಹಳೇದು ಅವರು ಸ್ಟಾರ್ಟ್ ಮಾಡೋದು ಅಲ್ಲಿದ ಹಳ್ಳಿ ಸೀರೆ, ಅದಕ್ಕೆ ಡಿಸೈನರ್ ಬ್ಲೌಸ್, ನತ್ತು, ಆಮೇಲೆ ಬುಗುಡಿ, ಕೊಳ್ಳಗಿ ಮುತ್ತಿನ ಹಾರ, ಹಿಂಗೆಲ್ಲ ಅದು ಆದ ಟೈಮ್ಗೆ ಅವರು ಮಾಡ್ತಾ ಇದ್ರು. ಸ್ವಲ್ಪ ಚೇಂಜಸ್ ಅಷ್ಟೇ. ಅವಾಗ ಛತ್ರಿ ಹಂಗೆ ಇವಾಗ ಅಲಂಕಾರ ಅವಾಗ ಕಾಯಿಗೆ ಏನು ವೆಲ್ವೆಟ್ ಇರುತ್ತೆ, ಈಗ ಏನಿಲ್ಲ ವೆರೈಟೀಸ್. ನಾವೊಂದು 25 ನಮ್ನಿ ಕಾಯಿ ಮಾಡ್ತೀನಿ ನೋಡಿ, 25 ಟೈಪ್ಸ್ ಈಗ ಮಾಡಿದೀನಿ. ಇಷ್ಟು 25 ನಾ ಒಂದು ತಿಂಗಳು 25 ಟೈಪ್ ನೀವು ಇದು ಮಾಡ್ತೀರಿ. ಕೊಬ್ಬರಿ ಮೇಲೆ ಕಾರ್ವಿಂಗ್ ಕೋಕೋನಟ್ ಮಾಡ್ತೀನಿ. ಕಾರ್ವಿಂಗ್ ಕೋಕೋನಟ್ ಮಾಡಿ ಅದ್ರ ಮೇಲೆ ಶಿವ ಪಾರ್ವತಿ, ಆಮೇಲೆ ಗಣಪತಿ, ವೆಂಕಪ್ಪ, ಪದ್ಮಾವತಿ, ಅದು ಒಂದು ಫುಲ್ ಸೆಟ್. ಅಂದ್ರೆ ಬಾಜು ಪುಟಾಣಿ ಕೋನು, ಬೆಲ್ಲದ ಹಚ್ಚು, ಇದಿಷ್ಟು ಸೊಸೆ ಕೊಡ್ತಾರೆ. ಅದು ಒಂದು ಫುಲ್ ಒಂದ್ ಟ್ರೇನೆ ಅವ್ರಿಗೆ ಎತ್ತಿ ಕೊಡೋಂಗ ಆ ಕಾನ್ಸೆಪ್ಟ್. ಆ ಟ್ರೇ ಕೂಡ ಅಲಂಕಾರ ಮಾಡಿರ್ತಾರೆ. ಟ್ರೇಗೆ ಒಂದ್ ಲೇಸ್ ಹಚ್ಚಿ ಅಲಂಕಾರ ಮಾಡಿ. ಈಗ ಈಗೆಲ್ಲ ವೈಟ್ ಕೊಟ್ರಿ ಟ್ರೇ ಕೇಳ್ತಾರೆ, ಅದ್ರಲ್ಲಿ ಫುಲ್ ಎಲ್ಲ ಒಂದ್ ಕಾಯಿ ಪರಮೇಶ್ವರ್ ಪಾರ್ವತಿ ಅದ್ ಕಾರ್ವಿಂಗ್ ಮಾಡ್ಬೇಕಂದ್ರೆ ನಿಮ್ಗೆ ಎಷ್ಟು ಟೈಮ್ ತಗೋಬೇಕು? ನನಗ್ ಒಂದ್ ದಿವಸ ಅಂದ್ರೆ ನಾವು ಫಸ್ಟ್ ನೆನೆ ಇಟ್ಟು ಅದು ಮಾಡಿರ್ತೀವಿ. ಕೆಲ್ಸಕ್ಕೆ ನನಗೆ ಒಂದ್ ದಿವಸ ಅದಕ್ಕೆ ಆದಂತ ನೈಫ್ ಟೂಲ್ಸ್ ಅವ. ನನ್ಗೆ ನಮ್ಮ ಮಳೆಯಂದ್ರು ಬೆಂಗಳೂರಿನಿಂದ ಕೊಟ್ಟಿದ್ದಾರೆ, ಗಿಫ್ಟ್ ಕೊಟ್ಟಿದ್ದಾರೆ. ಅದನ್ನ ಮಾಡ್ತಾ ಇರ್ತೀವಿ. ಅದು ಪರ್ಟಿಕ್ಯುಲರ್ ನೀವು ಕಾಯಿನ ಸೆಲೆಕ್ಟ್ ಮಾಡ್ತೀರಿ? ಹೌದು, ದೊಡ್ಡ ಸೈಜ್ ಬೇಕು. ದೊಡ್ಡ ಸೈಜ್ ಯಾಕಂದ್ರೆ ವೆಂಕಪ್ಪ ಬೇಕಂದ್ರೆ ಇಷ್ಟು ದೊಡ್ಡದ ಸೈಜ್ ಇರುತ್ತೆ. ಅದ್ರ ಮೇಲೆ ವೆಂಕಪ್ಪ ಒಂದೇ, ಪದ್ಮಾವತಿ ಒಂದೇ, ಶಿವ ಪಾರ್ವತಿ ಕೂಡಿ ಬರ್ತದೆ, ಗಣಪತಿ ಬರುತ್ತೆ. ಅದು ಸೆಟ್ ಆಗ್ಬೇಕು ಅಂದ್ರೆ ಅದು ಶಿವ ಪಾರ್ವತಿ ಪುಂಡ್ರಂಗೆ ಅವೆಲ್ಲ ನೋಡಿ ನಾವು ಕೂಡ್ಬೇಕು. ಕೆಳಗ ನಾನು 3 ಇವನ್ ಹಾಕ್ತೀನಿ, ಪರ್ಲ್ ಹಾಕ್ತೀನಿ, ಇದಕ್ಕೆ ಗುಂಡ್ ಪಿನ್ನಿ 3 ಪರ್ಲ್ ಹಾಕಿ ಅದನ್ನ ಸ್ಟ್ಯಾಂಡ್ ಟ್ರೇ ಚುಚ್ಚಿ ಹೊಡ್ತಿರೋದನ್ನ. ಅದು ಇಲ್ಲ, ಕೊಕೊನಟಿಗೆ ಚುಚ್ತೇನೆ. ಕೊಕೊನಟಿಗೆ 3 ಗುಂಡ್ ಪಿನ್ ಮುತ್ತು ಹಾಕಿ ಚುಚ್ತೇನೆ. ಅದ್ರ ಮೇಲೆ ನಾ ಕಾರ್ವಿಂಗ್ ಸ್ಟ್ಯಾಂಡ್ ಮಾಡ್ತೀನಿ. ನಿಂದಿರ್ಬೇಕಲ್ಲ ಕಾರ್ವಿಂಗ್ ಕೊಕೊನಟ್. ಕೆಲವೊಬ್ರು ಏನ್ ಕೇಳ್ತಾರೆ, ಎಲ್ಲ ಕೆತ್ತಿ ಅದ್ರಲ್ಲಿ ಶಂಖಚಕ್ರ ಮಾಡಿ ಕೊಡ್ರಿ ಅಂತಾರೆ. ಶಂಖಚಕ್ರ ನಾಮ ವೆಂಕಪ್ಪನ ಅದನ್ನ ಮಾಡಿ ಕೊಡ್ತೇನೆ. ಅದಂದ್ರೆ ಏನ್ ಇದ್ ಬೇಡ, ದೇವ್ರು ಬೇಡ, ಬರೇ ಕುಂದನ್ ವರ್ಕ್ ಸಾಕು ಅಂತಾರೆ. ಅದನ್ನ ಮಾಡಿ. ಈಗ ಇಷ್ಟೆಲ್ಲ ಮಾಡ್ತಿರಲ್ಲ, ಸಹಜವಾಗಿ ಏನಾಗುತ್ತೆ, ಬಂದಿರೋ ಕಸ್ಟಮರ್ ಇದು ಕೊಡು ಅದು ಕೊಡು ಅಂತ ಕೇಳ್ತಾ ಈಗ ನೀವು ಇದು ಹೇಳಿದ್ರಿ ಮದ್ವೆ ನೀವು ತಟ್ಟೆ ಎಲ್ಲ ಅಲಂಕಾರ ಮಾಡ್ತೀನಿ ಅಂತಿದ್ದೆ. ಸೊ ಇವೆಲ್ಲ ಅಲಂಕಾರ ಐಟಮ್ಸ್ ಜೊತೆಗೆ ಸ್ವೀಟ್ಸ್ ಎಲ್ಲ ಕೇಳ್ತಾರೆ. ಸ್ವೀಟ್ಸ್ ದೊಡ್ಡ ದೊಡ್ಡದಾಗಿರೋ ಉಂಡೆ ಚಗಿ ಅವೆಲ್ಲ ಹೆಂಗ್ ಮಾಡ್ತೀವಿ? ಹೇಳಿ ಮಾಡಿಸ್ತೇನೆ ನಾನು. ಫುಡ್ ಐಟಮ್ ನಾನು ನೀವು ಮಾಡೋದು ನನಗೆ ಇದು ಮಾಡೋದ್ರಾಗ ಟೈಮ್ ಸಿಗಲ್ಲ. ಅದು ಎಷ್ಟು ವೆರೈಟೀಸ್ ಕೊಡ್ತಾರೆ ನಿಮಗೆ ಫುಡ್? ಅಲ್ಲ, ಅವ್ರು ಹೇಳ್ತಾರೆ, ಚಕ್ಲಿ ಹೇಳ್ತಾರ, ಆಮೇಲೆ ದೊಡ್ಡ ದೊಡ್ಡ ಉಂಡಿ ಹೇಳ್ತಾರೆ, ಆಮೇಲೆ ಸ್ವೀಟ್ ಏನಾರ ಕೊಬ್ಬರಿ ಮಿಠಾಯಿ ಹೇಳ್ತಾರ. ಹಿಂಗೆ ಅವ್ರು ಯಾವ್ದು ಹೇಳ್ತಾರಲ್ಲ. ಆಮೇಲೆ ಆ ಕಡೆ ಬೆಂಗಳೂರು ಜನ ಎಲ್ಲ ಕೊಡ್ಬೋಳೆ ನೀನ್ ಕಟ್ಟು ಮಾಡಿ ಅವೆಲ್ಲ ಅಮ್ಮ ಅಂದೆ ಹೆಂಗ್ ಗೀತಾ ನಿಮ್ ಫ್ರೆಂಡ್ ಇಷ್ಟೊಂದೆಲ್ಲ ಮಾಡ್ತಾರಲ್ಲ, ನಿಮ್ಗೇನ್ ಅನ್ಸುತ್ತೆ? ಅದೆಲ್ಲ ಖುಷಿ ತುಂಬಾ ಖುಷಿ ಆಗುತ್ತೆ. ಈಗ ಅವ್ರ ಕಡೆಯಿಂದಾನು ನಿಮ್ಗೆ ಆರ್ಡರ್ಸ್ ಬರುತ್ತೆ?
ಹಾ ಸೊ ನಿಮಗ್ ಯಾರಾದ್ರೂ ಈ ತರ ಮದ್ವೆ ಐಟಮ್ಸ್ ಮಾಡೋರ್ಗಳಿದ್ರೆ ನಾ ಅವ್ರಿಗೆ ಹೇಳಿರ್ತಾರೆ, ಅವ್ರು ನನಗೆ ಹೇಳಿ ನೀವು ಅವ್ರಿಗೆ ಹೇಳ್ತೀನಿ. ಬೆಂಗಳೂರು ಕಸ್ಟಮರ್ ಅವರೇ ನನಗೆ ಇದು ಮಾಡಿ ನಾನು ಅವ್ರ ಕಡೆ ಕಳ್ಸಿ ನನ್ನ ಹತ್ರ ಕಳಿಸ್ತಾರೆ. ಅಡ್ರೆಸ್ ಕೊಟ್ಟು ಫೋನ್ ನಂಬರ್ ಕೊಟ್ಟು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆ ಕಳ್ಸಿ. ನಿಮ್ಮಿಬ್ರದ್ದು ಎಷ್ಟು ವರ್ಷದ ಫ್ರೆಂಡ್ಶಿಪ್? ಸುಮಾರು ಒಂದ್ 4-4 ವರ್ಷ ಆಯ್ತು. ಇಷ್ಟೇ ನಾನು ಸ್ಟಾರ್ಟ್ ಮಾಡಿದಾಗ ಅಮ್ಮಂದು ನನ್ ಪರಿಚಯ. ನಿಮ್ಗೆ ಎಲ್ಲಿ ಸಿಕ್ರು ಅವ್ರು? ನಾನು ಉತ್ತರಾದಿ ಮಠದಾಗ ಶಿರಾದಿ ಮಠದಲ್ಲಿ ಒಬ್ರಿಗೊಬ್ರು ಮಾತಾಡಿದ್ದು. ನಾನ್ ಮಾಡ್ತೀನಿ ಅಂತ ನಾನ್ ಹೇಳಿದ್ದು, ಅವರು ನಾನ್ ಮಾಡ್ತೀನಿ ಅಂತಂದ್ರು. ಅವಾಗ ನಾನ್ ಮಾತಾಡ್ಸಿದೆ ಅವರಿಗೆ, ಅವ್ರೆಲ್ಲಾ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಯಾರಿಗೋ. ನಾನಲ್ಲಿ ಹೋಗಿ ಮಾತಾಡಿಸಿ ಅವ್ರ ಪರಿಚಯ ಮಾಡ್ಕೊಂಡು ನಾನು ಅವ್ರ ಜೊತೆ ಒಂದು ಮದುವೆ ಇತ್ತು, ಅದು ಅವ್ರಿಗೆ ಮರದ ಫಸ್ಟ್ ಆರ್ಡರ್ ಕೊಟ್ಟದ್ದೇ ಮರ. ಪಕ್ಕದ ಮನೆಯವ್ರಿಗೂ ಮದ್ವೆ ಇದ್ವು. ಮತ್ ಮದುವೆ ಇತ್ತು, ಅವ್ರು ಚೆನ್ನಾಗಿ ಮರ ಅಂದ್ರ ಬಾಗಣದ ತೆಂಗಿನಕಾಯಿ ಇತ್ತದಿ ಇದನ್ನೆಲ್ಲ ಎಲ್ಲ ಆರ್ಡರ್ ಮಾಡಿದ್ದೆ. ಬಾಗಣದ ಮರ ಆರ್ಡರ್ ಮಾಡ್ಕೊತಿದ್ರು. ಸೊ ಅಲ್ಲಿ ಒಂದು ಮದುವೆ ಸಮಾರಂಭದಲ್ಲಿ ಭೇಟಿಯಾಗಿರೋ ಸ್ನೇಹಿತರು. ಸೊ ಈಗ ಮದುವೆ ಮಟೀರಿಯಲ್ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕು ನೀವು, ನಿಮಗೆ ಏನ್ ಬೇಕು ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ನೀವು ಹೋಗ್ತಾ ಇದ್ರಿ. ಯಾವತ್ತು ನಿಮ್ಗೆ ಈಗ ಒಂದು ಐಟಮ್ಸ್ ನಾನು ಕೊಡ್ಬೇಕಾಗಿತ್ತು, ನನಗೆ ತೊಂದ್ರೆ ಆಯ್ತು, ಈ ತರದ್ ಬಂದದ್ದಿದ್ಯಾ? ಅದು ಹಿಂಗ ನೀವು ಊರಿಂದ ಊರಿಗೆ ಕಳಿಸ್ತೀನಿ ಅಂತೀರಿ, ಈಗ ಇಷ್ಟೆಲ್ಲ ಯಾಕಂದ್ರೆ ತುಂಬಾ ಡೆಲಿಕೇಟ್ ಇವು ಸಾಮಾನುಗಳು. ಈಗ ಕಾಯಿ ಎಲ್ಲ ಮಾಡಿರ್ತೀರ ನೀವು, ತುಂಬಾ ಚೆನ್ನಾಗಿ ಮಾಡಿರ್ತೀರ. ಒಂದು ಗಿಂಡಿ ಬಿಚ್ಚೋದ್ರು ಕಷ್ಟ, ಒಂದ್ ಲೇಸ್ ಬಿಚ್ಚೋದ್ರು ಕಷ್ಟ. ನಮ್ಮ ಮನೇಲಿ ಇಷ್ಟ ಬಿಚ್ಚರಿ, ಅದಕ್ಕೆ ನಾವು ಖರೀದಿ ಮಾಡಿರೋದು ಬಿಚ್ಚಿದ್ರೆ ನಾವ್ ಯಾರು ಇಷ್ಟಪಡಂಗ ಯಾರು ಮಾಡಿದ್ರೆ ಏನಿರಲ್ಲ. ಒಂದ್ ಸ್ಟಿಕ್ ಹಾಕೋಬಹುದು ಅಥವಾ ಗಮ್ ಅಂಟಿಸ್ಕೊಂಡ್ರೆ ಮುಗಿತಾರೆ ಅದಕ್ಕೆ. ಎಸ್ಪೆಷಲ್ ಅದ್ರಲ್ಲಿ ಹೆಣ್ಮಕ್ಳು ನಾವು ಮೊದ್ಲು ಒಪ್ಪಂಗಿಲ್ಲ. ನೀವು ಏನೇನ ಸವಾಲ್ಗಳು ಎದುರಿಸ್ತೀರಿ ಇದ್ರಲ್ಲಿ? ಕೇಳ್ತಾರೆ ಬಹಳ ಜನ, ಮೇಡಮ್ ನೀವು ಸರಿ ಮಾಡ್ತೀರಾ ಇಲ್ಲ, ಪ್ಯಾಕಿಂಗ್ ಚೆನ್ನಾಗಿರ್ತದಿಲ್ಲ. ನಾ ಯಾವ್ದ್ರಲ್ಲೂ ನಾನು ಸಾಮಾನಲ್ಲಿ ಅಂತೂ ಕಾಂಪ್ರಮೈಸ್ ಮಾಡೋದಿಲ್ಲ. ಚೆನ್ನಾಗಿ ಮಟೀರಿಯಲ್ ಯಾವಾಗಲೂ ತಗೊಂಡ್ ಬಂದ್ ಮಾಡಿ ಅದನ್ನ ಪ್ಯಾಕ್ ಮಾಡೋದು ನನ್ನ ಹತ್ರ ಎಲ್ಲ ಮಟೀರಿಯಲ್ಸ್ ಇಟ್ಕೊಂಡಿದ್ನು. ಆಮೇಲೆ ನಾ ಪ್ಯಾಕ್ ಮಾಡಿ ಕಳಿಸ್ತೀನಿ. ಎಲ್ಲೂನು ನಂಗೆ ಇನ್ನೂವರೆಗೂ ಹಿಂಗ್ ನಿಮ್ದು ಡ್ಯಾಮೇಜ್ ಆಗಿದೆ, ನಮ್ಗೆ ಲೈಕ್ ಆಗ್ಲಿಲ್ಲ, ವಾಪಸ್ ಅಂತೂ ಕಳಿಸಿದ್ದು ಯಾವ್ದು ಇಲ್ಲ. ಯಾವ್ದು ಅಂದ್ರೆ ನಿಮಗೆ ಯಾವತ್ತು ಆತರ ಅಥವಾ ಯಾವ್ದೋ ಇನ್ನು ಟೈಮ್ನಾಗ ಹೋಗ್ಬಿಟ್ಟಿಲ್ಲ? ಕೆಲವೊಂದ್ಸರಿ ಇನ್ಕನ್ವೀನಿಯನ್ಸ್ ಆಗಿ ಅವ್ರಿಗೆ ಮುಟ್ದೇ ಇರಬಹುದು, ಬಟ್ ವಾಪಸ್ ಬರೋದು ಆಗಿಲ್ಲ. ಅವಾಗ ಏನ್ ನಿಮ್ಗೆ ಅದನ್ನ ಹೇಗೆ ನೀವು ಸಾಲ್ವ್ ಮಾಡಿದ್ರಿ? ಇನ್ ಟೈಮ್ನಾಗ ಅವ್ರಿಗೆ ಮುಟ್ಟಿಲ್ಲ ಪ್ರಾಡಕ್ಟ್ ಮತ್ತೆ ಈಗ ಏನಾದ್ರು ಪ್ರಸಂಗ ಅಲ್ಲ, ನನ್ಗೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಯಾಕಂದ್ರೆ ಕೊರಿಯರ್ ಏನ್ ಮಾಡಿದ ಗೊತ್ತಾಗಲ್ಲ ನನ್ಗೆ. ಅದಕ್ಕೆ ನಾನೇನು ಹೇಳ್ಬೇಕು, ನಾವು ಇನ್ನ 1-2 days before ನೀವು ಕಳಿಸ್ತೀವಿ. ಅದಕ್ಕೆ ನಾನು ಏನ್ ಮಾಡ್ತೀನಿ, ರಿಸ್ಕ್ ತಗೊಳ್ಳೋದಿಲ್ಲ, ಬಿಫೋರ್ನೇ ಕಳಿಸ್ತೀನಿ. ಅವ್ರಿಗೆ ಇನ್ನೂ ಒಂದ್ ದಿವ್ಸ ಬೇಗ ಹೋಗ್ಬೇಕು, ಅವ್ರು ಹೇಳಿ ಟೈಮ್ ತುಂಬ ಒಂದ್ ದಿವ್ಸ ಬೇಕು, ಹಾಗೆ ನಾನು ಕಳಿಸ್ತೀನಿ. ಈಗ ನೀವ್ ಹೇಗ್ ಪ್ರಿಕಾಷನ್ ತಗೋತೀರಿ? ಈಗ ಅವ್ರು ನಿಮ್ಗೆ ಆರ್ಡರ್ ಕೊಟ್ಟಿರ್ತಾರೆ, ಈಗ ಅವ್ರಿಗೆ ಒಂದ್ 2 ದಿವಸ ಹೋಗ್ಬೇಕಾಯ್ತು, ನೀವು ಅರ್ಜೆಂಟ್ ಆಗಿ ಒಂದ್ ಏನೋ ಆರ್ಡರ್, ನೀವ್ ಹೇಗ್ ಪ್ರಿಕಾಷನ್ ತಗೋತೀರಿ? ಅವ್ರು ಇನ್ ಟೈಮ್ ಹೋಗಿ ಮುಟ್ಟವಂಗೆ ನಾವಾದ್ರೂ ಫಸ್ಟಿಗೆ ಅವ್ರು ಆರ್ಡರ್ ಕೊಡೋ ಮುಂದೆ 3-4 days ಬಿಫೋರೇ ಕೊಡ್ತಾರೆ. 2 days ಅಲ್ಲಿ ಎಲ್ಲ ರೆಡಿ ಮಾಡಿ 2 days ಅದಕ್ಕೆ ಅಡ್ವಾನ್ಸ್ ಇಟ್ಕೊಂಡೆ ಕಳಿಸ್ತೀವಿ. ನೀವು 2 days ಅಡ್ವಾನ್ಸ್ ಇಟ್ಕೊಂಡೆ ಕಳಿಸ್ತೀರಿ. ಅದೆಲ್ಲ ನೀವೆಲ್ಲ ಪ್ಯಾಕ್ ಮಾಡಿ ಕಳಿಸ್ತೀರಿ? ಪ್ಯಾಕ್ ಮಾಡಿ ಕಳ್ಸೋದು ಎಲ್ಲ. ಪ್ರತಿಯೊಂದು ಐಟಮ್, ಕೆಲವೊಂದು ಐಟಮ್ ಅಂತೂ ದೊಡ್ಡ ದೊಡ್ಡ ಡಬ್ಬಿ, ಪ್ಲಾಸ್ಟಿಕ್ ಡಬ್ಬಿ ತಂದು ಪೇಪರ್ ಹಾಕಿ ಅದ್ರ ಮೇಲೆ ಒಂದ್ ಇಟ್ಟು ಅಷ್ಟು ಮಾಡಿ ನಾವು ಅಗ್ದಿ ಪ್ರಿಕಾಷನಲ್ ತಗೊಂಡು ಕೊರಿಯರ್ ಅಲ್ಲಿ ಅಥವಾ ಇದ್ರಲ್ಲಿ ಏನಾರು ಡ್ಯಾಮೇಜ್ ಆದ್ರೆ ಇದುವರೆಗೂ ಯಾರೇ, ಯಾಕಂದ್ರೆ ನಮ್ಮದು ಎಫರ್ಟ್ ಅವ್ರಿಗೆ ಗೊತ್ತಾಗಿರ್ತದೆ. ಅಲ್ಲ, ಈ ಫುಡ್ ಪ್ರಾಡಕ್ಟ್ಸ್ ಅಲ್ಲಿ ಏನಾದ್ರು ಹೇಳಕ್ಕಾಗಲ್ಲ. ಈಗ ನಾವು ಚಿರೋಟಿ ಕಳಿಸ್ಲಿ, ಚಕ್ಲಿ ಕಳಿಸ್ಲಿ, ಅದನ್ನು ನಾವು ಹೆಂಗಿರುತ್ತೆ ಹಂಗೆ ಕಳ್ಸಕ್ ಆಗಲ್ಲ. ಯಾಕಂದ್ರೆ ಅವ್ರು ಕ್ರಿಸ್ಪಿನೂ ಬೇಕು, ಚೆನ್ನಾಗಿರೋದು ಬೇಕು. ಲಾಂಗ್ ಡಿಸ್ಟೆನ್ಸ್ ಅಂತ ಸಮ್ ಟೈಮ್ಸ್ ಆಗುತ್ತದೆ. ಆಮೇಲೆ ಹಂಗೆ ಯಾರು ಇದು ಮಾಡಲ್ಲ, ತಿಳ್ಕೊತಾರೆ. ಈಗ ನಾವ್ ಕೇಳ್ಬಿಡ್ತೀನಿ, ಚಕ್ಲಿ ನಿಮ್ಗೆ ಇಡಿದ ತಿನ್ಬೇಕಂತ ಆಸೆ ಅದನ್ನು ಸ್ವಲ್ಪ ಪುಡಿ ಆದ್ರೂ ನಡೀತದೆ. ಅವಾಗ ಏನ್ ಮಾಡ್ತೀವಿ, ಚಕ್ಲಿ ಪುಡಿ ಆಗ್ಬಾರ್ದು ಅನ್ನೋರಿಗೆ ಅದಕ್ಕ ಸ್ವಲ್ಪ ಕಡಿಮೆ ಇದು ಹಾಕಿ ಸ್ವಲ್ಪ ಗಟ್ಟಿ ಇರಂಗ್ ಮಾಡ್ತೀವಿ. ಅಂದ್ರೆ ಫಂಕ್ಷನ್ ಬೇಕಾಗಿರೋದು ಗಟ್ಟಿಯಾಗಿ ಮಾಡೋದು ಸ್ವಲ್ಪ ಮಾಡ್ಲೇಬೇಕು. ಅದನ್ನ ಮಾಡೋದು. ಆಮೇಲೆ ಇಲ್ಲ ನಮ್ಗ್ ತಿನ್ಲಿಕ್ ಚಲೋ ಬೇಕಂದ್ರೆ ತುಂಬಾ ದೀಪ ಚಲೋ ಹಾಕಿ ಪುಡಿ ಆದ್ರೂ ಟೇಸ್ಟ್ ಇರ್ತದೆ ಅಂತ ತಿಂತಾರೆ. ಈಗ ನಿಮ್ದು ಮುಂದೆ ಏನ್ ಪ್ಲಾನ್ ಇದೆ ಅಮ್ಮ? ಈಗ ಇಷ್ಟೆಲ್ಲ ಮಾಡ್ತಾ ಇದ್ರೆ ನಿಮ್ಗೆ ಇನ್ಸ್ಟಾದಲ್ಲೂ ಇದೆ, ಫೇಸ್ಬುಕ್ ಅಲ್ಲಿ ಇದೆ, ಮುಂದೆ ಏನ್ ಪ್ಲಾನ್ ಇದೆ ಇದು? ಈಗ ನಾನು ಅವಾಗಲೇ ಕೇಳಿದೆ ನಿಮಗೆ, ಇದು ಡೆಕಾರ್ ಸೆಕೆಂಡ್
ಇನ್ನಿಂಗ್ಸ್ ಇದೆ ಅಷ್ಟೇನೆ. ಹಳೆ ಟೈಪ್ ಏನಿತ್ತು ಈಗ ಹೊಸ ತರ ಬರ್ತಾ ಇದೆ. ಈಗ ನಮ್ದೊಂದು ಲೇಡೀಸ್ ಡ್ರೆಸ್ ಆಗ್ಲಿ, ನಾವೆಲ್ಲ ಫುಲ್ ಮ್ಯಾಕ್ಸಿ ಅಂತಿದ್ವಿ, ಇವರು ಲಾಂಗ್ ಕುರ್ತಾ ಅಂತಾರೆ. ಹಾ, ಲಾಂಗ್ ಕುರ್ತಾ ಅಂತಾರೆ. ನಾವೆಲ್ಲ ಸ್ಕರ್ಟ್ ಅಂತಿದ್ವಿ, ಇವರು ಶಾರ್ಟ್ ಮಿಡಿ ಅಂತಾರೆ. ಸೊ ಹಿಂಗೆ ಏನಾದ್ರು ಡಿಫ್ರೆಂಟ್ ಇದೆ. ಆಮೇಲೆ ಅಡಿಗೆ ಮಾಡಿದ್ರೆ ಅಡಿಗೆ ಮಾಡ್ತಿದ್ರು ಅಂತಿದ್ರು, ಇವಾಗ ಶೆಫ್ ಅಂತ ಹೇಳ್ತಾರೆ. ಸೊ ಅದನ್ನೇ ಸ್ವಲ್ಪ ಮಾಡ್ರೇಟ್ ಮಾಡಿದ್ದಾರೆ. ಸೊ ಅದೇ ತರನೇ ಈಗ ನಿಮ್ ಡೆಕೋರೇಟಿವ್ ಐಟಮ್ಸ್ ಎಲ್ಲಾನು ಏನಿದೆ ಅದು ಬೇರೆ ತರ ತಗೋತಾ ಇದೀವಿ. ಸೊ ಹಳೇದನೆ ಮತ್ತೆ ನಿಮ್ಗೆ ವಾಪಸ್ ಬರ್ತಾ ಇದೆ. ಇದು ನಮ್ದು ಸಂಸ್ಕೃತಿನ ಮತ್ತೆ ನಮ್ ಮೇಲ್ ತರ್ತಾ ಇದೀವಿ ಅಂತ ಅನಿಸ್ತದೆ. ಅನಿಸ್ತದೆ. ಯಾಕಂದ್ರೆ ನನ್ಗೆ ಈಗಿನ ಜನರೇಷನ್ಗೆ, ಈಗಿನ ಹುಡುಗರಿಗೆ, ಈಗಿಂದು ಇದು ನಮ್ಗೆ ಗೊತ್ತಾಗ್ಬೇಕು, ನಮ್ದು ಏನದ ಪದ್ಧತಿ, ನಮ್ಗೆ ಕಲ್ಚರ್ ಏನದ, ಅದೆಲ್ಲ ಈಗಿನ ಹುಡುಗರಿಗೆ ಗೊತ್ತಾಗ್ಬೇಕು ಅನ್ನೋದೇ ನನ್ಗೊಂದು ಗೊತ್ತಿದ್ದು. ನಾ ಅದಕ್ಕನೇ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಈ ಎಷ್ಟೋ ಫ್ಯಾಮಿಲಿ ಒಳಗೆ ಬಿಟ್ಬಿಟ್ಟಿದ್ದಾರೆ ಇವೆಲ್ಲ ಮಾಡೋದು. ಅದಕ್ಕೆ ಅದು ಅಳಿಸಿ ಹೋಗ್ಬಾರ್ದು, ಇದು ಮುಂದುವರಿತಾ ಇರ್ಬೇಕು ಅನ್ನೋದೇ ನನ್ ಮನಸ್ಸು. ಅದಕ್ಕೆ ನಾನು ನೀವು ಬೆಳೆಸ್ಬೇಕು. ಯಾರಾದ್ರೂ ಕಲಿಯೋರ್ಗೆ ಇಂಟ್ರೆಸ್ಟ್ ಇದ್ರು ನಾನು ಅಗದಿ ಹೇಳ್ತೀನಿ, ಬಂದು ನನ್ನ ಹತ್ರ ಕಲ್ತ್ರು ನಾನು ಕಲ್ಸ್ಕೊಡ್ತೀನಿ. ನೀವು ಕಲಿಸ್ಕೊಡ್ತೀನಿ, ನಾನು ಕಲ್ಸ್ಕೊಡ್ತೀನಿ. ಇದನ್ನ ಯಾವ್ದಾದ್ರು ಇದನ್ನ ಮಾಡಿದ್ರೆ ನಾನು ಎನಿ ಐಟಮ್, ನಾನು ಎಂಬ್ರಾಯ್ಡ್ರಿ ಅಲ್ಲಿ ಯಾವುದ್ರಲ್ಲೂ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಅವ್ರು ಬಂದು ನನ್ನ ಹತ್ರ ಕಲಿತೀನಿ. ಅಂದ್ರೆ ಈಗ ಇಂಟ್ರೆಸ್ಟೆಡ್ ಇರೋರು ಯಾರಾದ್ರೂ ಬಂದೆ, ಈಗ ನಾನು ನಂಬರ್ ಕೊಡ್ತೀನಿ, ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರು ಇಂಟ್ರೆಸ್ಟ್ ಇದೆ ನಾನು ಬಂದು ಕಲಿತೀನಿ ಅಂದಾಗ ಅದು ಏನಾದ್ರು ಒಂದು ಕಲ್ಸೋದನ್ನೊಂದು ಪ್ಯಾಕೇಜ್ ಅಂತ ಮಾಡಿದ್ರಿ? ಅಂದ್ರೆ ಈಗ ಡಿಪೆಂಡಿಂಗ್ ಆನ್ ಇದನ್ನೇ ಒಂದೇ ಕಲಿಬೇಕಂತ ಅನ್ಕೊಂಡ್ವಿ. ಮೇಲಿಂದ ಒಂದು ಕಾಯಿ ಕಲಿತೀನಿ ಅಂತ ಅವ್ರು ಇಂಟ್ರೆಸ್ಟ್ ತೋರಿಸಿದ್ರೆ ನಾನು ಅದನ್ನ ಹ್ಯಾಗ್ ಮಾಡ್ತೀನಿ ಏನು ಅದ್ರದ್ದು ನಾನು ಅವ್ರಿಗೆ ಹೇಳ್ಕೊಡ್ತೀನಿ. ಅದನ್ನ ಹೇಳ್ಕೊಟ್ಟು ಅವ್ರನ್ನೂ ಮುಂದುವರಿಸಬಹುದು. ಅದನ್ನ ಒಂದು ಪ್ಯಾಕೇಜ್ ಅಂತ ನಾನು ಅವ್ರಿಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಕೆಲವೊಬ್ರು ಮಾಡಿದ್ದು ಒಂದೇ ದಿವ್ಸಲ್ಲೂ ಕಲಿಬಹುದು, ಎರಡೇ ದಿವ್ಸಲ್ಲೂ ಕಲಿಬಹುದು. ಪ್ಯಾಕೇಜ್ ಅಂತ ನಂಗೆ ಅದನ್ನ ಇದ್ ಮಾಡಕ್ಕಾಗಲ್ಲ. ಅಂದ್ರೆ ಏನಾಗುತ್ತೆ ಈಗ ಈಗ ನೀವೇ ಹೇಳಿದ್ರಿ ವರನ್ನ ಎದುರುಗೊಳ್ಳುವಾಗ ಒಂದೇನೋ ಕಲಶ ಹಿಡ್ಕೊಂಡು ಅದೇನ್ ಫುಲ್ ಒಂದು ಟ್ರೇಗಳು ಐಟಮ್ಸ್ ಇಟ್ಟಿರ್ತೀರಿ, ಫುಲ್ ಅಂತದ್ರದ್ದೇ ಒಂದು ಪ್ಯಾಕೇಜ್ ಅಂತ ಮಾಡಿದಾಗ ಈ ಕಲಿಯೋರಿಗೆ ಅನ್ಸುತ್ತೆ ನಾನೊಂದ್ ಸೆಟ್ ಕಲ್ತಿದ್ದೀನಿ, ಸೊ ಯಾರಿಗೊಂದು ಮಾಡ್ಕೊಡ್ಬೇಕು ಅಂದ್ರೆ ಅವ್ರು ಅದನ್ನ ಅಷ್ಟೇ ಮಾಡಕ್ ರೆಡಿ. ಈಗ ಇದೊಂದೇ ಕಾಯಿ ಕಲ್ತ್ ಬಿಟ್ರು ಅಂದ್ರೆ ಅಯ್ಯೋ ನಾವು ಕೆಳಗಡೆ ಚೌಕ್ ಕಲೀಲಿಲ್ಲಲ್ಲ, ಕಲಶ ಕಲೀಲಿಲ್ಲಲ್ಲ ಅನ್ಸುತ್ತೆ, ಇಲ್ಲ ಅರ್ಶನ ಕುಂಕುಮದ ಕಲೀಲಿಲ್ಲ ಅನ್ಸುತ್ತೆ. ಅದ್ರ ಬದಲಾಗಿ ನೀವೊಂದು ಸಣ್ಣ ಇಂಡೆಕ್ಸ್ ಟೈಪ್ ಮಾಡ್ಕೊಂಡು ಮಾಡಿ ಇಷ್ಟಿಷ್ಟು ಐಟಮ್ಸ್ ಅಂದ್ರೆ ಒಂದ್ ಸೆಟ್ಗೆ ಏನ್ ಬೇಕು. ಇವಾಗ ಪ್ಲೇಟ್ಸ್ ಎಲ್ಲ ಅಂದ್ರೆ ಸುಮಾರು ಒಂದ್ 5 ಪ್ಲೇಟ್ಸ್ ನಾವ್ ಇಷ್ಟು ಪ್ಲೇಟ್ಸ್ ನಾವ್ ಕಲಿಸ್ತೀವಿ, ಮುಂದೆ ನೀವು ಅದನ್ನೆಲ್ಲ ಬೇರೆ ಎಕ್ಸ್ಟ್ರಾ ನೀವು ಮಾಡ್ಕೋಬಹುದು, ಇಷ್ಟು ಇಟ್ಕೋಬಹುದು. ಹಂಗ ತರ ಮಾಡ್ಕೊಂಡ್ರೆ ಒಂದು ಅನುಕೂಲ ಆಗುತ್ತೆ ಅಂತ ನಾವ್ ಅನ್ಸ್ತೇನೆ. ಅದನ್ನ ಅವ್ರಿಗೆ ಹೇಳ್ಕೊಂಡಾಗಿ ಯಾಕಂದ್ರೆ ಬರೀ ಒಂದ್ ಚಟ್ನಿ ಕಲಿಸ್ಬಿಟ್ರೆ ಇಲ್ಲ, ಇದೊಂದು ಕಾಂಬೋ. ಹಂಗ ಅಂದ್ರೆ ಒಂದು ಛತ್ರಿ, ಒಂದು ಕೋಲು, ಒಂದು ಪೀಸಣಿಗೆ, ಒಂದು ಕಾಯಿ, ಇದು ಒಂದು ಕಾಂಬೋ. ಅದನ್ನ ನಾವು ಒಂದೆಲ್ಲ ಅವ್ರಿಗೆ ಕಲ್ಸ್ಕೊಡ್ಬೋದು. ಹಂಗ ಮಾಡ್ಕೊಳ್ಳ. ಯಾಕಂದ್ರೆ ಅವ್ರು ಬಂದ್ರು ಇಲ್ಲ ಅದು ಬರೀ ನಾನು ಒಂದು ಕಾಯಿ ಅಷ್ಟೇ ಕಲ್ಸ್ಬೇಕೆ ಅಲ್ಲಿ ಇಲ್ಲ, ಯಾಕಂದ್ರೆ ಐಡಿಯಾ ಇರಲ್ಲ, ಬರೋರ್ಗೆ ಐಡಿಯಾ ಇರಂಗಿಲ್ಲ. ಈಗ ನಾನೇ ಕಲಿಬೇಕಂತ ಬಂದ್ರೆ ನನ್ ಇದ್ ಕಾಯಿ ತುಂಬಾ ಚೆನ್ನಾಗಿದೆ, ಇಲ್ರಿ ನನಗೆ ಅಷ್ಟು ಬರಾಕ್ ಟೈಮ್ ಇಲ್ಲ, ನಾನು ಇದೊಂದೇ ಕಲ್ಸ್ಬಿಡ್ರಿ ಅಂದಾಗ ಇದೊಂದೇ ಕಲ್ಸ್ ನಾನ್ ಮಾಡೋದೇನಿದೆ ಅದೇ ಇಲ್ಲ. ಅವಾಗ ನಾನು ಅವ್ರೆಲ್ಲಾನು ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ನೀವ್ ಹೇಳಿದ್ರೆ ಫುಲ್ ಇದೊಂದ್ ಸೆಟ್ ಇರುತ್ತೆ. ಆಮೇಲೆ ಇದ್ರ ಕಾಯಿ ಜೊತೆ ಅರ್ಶನ ಕುಂಕುಮ ಬೇಕು ಅಥವಾ ಇದನ್ನ ಟ್ರೇದಲ್ಲಿ ಇಡ್ತೀವಿ. ಸೊ ಇದನ್ನೆಲ್ಲ ಹೇಳಿ ಇದನ್ನ ಸ್ಟಿಕ್ ಮಾಡಿ ಸ್ಟಿಕ್ ಮಾಡೋದು ಅದೆಲ್ಲ ನೀವು ಇದನ್ನ ಮಾಡಿಕೊಟ್ರೆ ಸೊ ಕಲಿಯೋರ್ಗೆ ಒಂದು ಕೊಂಬ ಇದಾಗುತ್ತೆ. ಅದನ್ನ ನಾನು ಒಂದು ಕಲ್ತ್ರೆ ಒಂದು ಫುಲ್ ಸೆಟ್ ಕಲಿಬೇಕು. ನೀವು ಹಂಗ ಮಾಡಿಬಿಟ್ರೆ ಇಲ್ಲ ಈಗ ನೀವು ಹೇಳಿದ್ರೆ ಒಂದ್ 15 ಟೈಪ್ ನಾನು ಕಾಯಿ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಒಂದಿಷ್ಟು ಟೈಪ್ ಯಾಕಂದ್ರೆ ಬೇಸಿಕ್ ಒಂದಿರ್ತದೆ, ಅದ್ರೊಳಗೆ ನೀವ್ ಏನೇನ್ ಎಕ್ಸ್ಟ್ರಾ ಸೇರಿಸಬಹುದು, ಈ ತರ ಮಾಡಿದ್ರಿ ಈ ತರ ಮಾಡಿದ್ರಿ ಹಿಂಗ ಅಂತ ಹೇಳ್ಬೋದು. ಸೊ ಆ ತರ ಹಿಂಗ್ ಮಾಡಿದ್ರೆ ಅಂದ್ರೆ ಕಲಿಯೋದು ಅನುಕೂಲ ಆಗುತ್ತೆ. ಇನ್ ಮುಂದೆ ದೀಪಾವಳಿ ಇದೆ. ದೀಪಾವಳಿ ಬಗ್ಗೆ ನನ್ಗೆ ಆರ್ಡರ್ಸ್ ಭಾಳ ಬರ್ತದೆ. ದೀಪದ ಎಲ್ಲ ದಿಯಾ ಎಲ್ಲ ಡೆಕೋರೇಟ್ ಮಾಡಿದ್ದು ದಿಯಾ, ಮಿರರ್ ಮೇಲೆ ಡೆಕೋರೇಟ್ ಮಾಡ್ಕೊಡ್ದು ದಿಯಾಸ್, ಅವು ಎಲ್ಲ ಮಾತ್ರ ಭಾಳ ಸರಿ. ಬಾಂಬೆವರೆಗೂ ನಂದೇ ವ್ಯಾಕ್ಸ್ ಎಲ್ಲ ಹಾಕಿ ನಾನು ಬಂದ ಅವನ್ನೆಲ್ಲ ಬೇಸ್ ಎಲ್ಲ ರೆಡಿ ಮಾಡಿಟ್ಕೊಂಡು ಅದಕ್ಕೆ ವ್ಯಾಕ್ಸ್ ಹಾಕಿ ಅದನ್ನೆಲ್ಲ ಮಾಡಿ ನಾನು ಅವ್ರಿಗೆ ಪ್ಯಾಕ್ ಮಾಡಿ ಕಳಿಸ್ತೇನೆ. ಇದು ರೆಗ್ಯುಲರ್ ಪ್ಯಾರಾಫಿನ್ ವ್ಯಾಕ್ಸ್ ಇದನ್ನ ಮಾಡ್ತೇನೆ ಹಾಕಿ ಅದನ್ನೆಲ್ಲ ರೆಡಿ ಮಾಡಿ ಅದು ಅವ್ರಿಗೆ ವೆರೈಟೀಸ್ ಮಾಡ್ತೀನಿ. ಅದರಲ್ಲಿ ಅದನ್ನ ತೋರಿಸ್ಬೇಕು. ಇಲ್ಲಿ ಸಿಡಿ ಮೇಲೆ ಮಾಡಿದ್ದೀನಿ. ಕಂಪ್ಯೂಟರ್ ಸಿಡಿ ಇರ್ತಿತ್ತು ಅವಾಗೆಲ್ಲ, ಸಿಡೀಸ್ ಮೇಲೆ ಮಾಡಿದ್ದೀನಿ. ಆಮೇಲೆ ಇದು ಫೈಬರ್ ಇವು ಸಿಗತ್ತೆ,
ಉಡನದು ಕಮಲ್ ಸಿಗ್ತದೆ, ಕಮಲ್ಸಿ ಅದಕ್ಕೆ ಅವ್ರು ಮಾಡಿ ಅದು ನಾವು ಮಾಡ್ಕೊತೀವಿ. ಈಗ ಇವತ್ತು ಅಷ್ಟೊಂದು ತಟ್ಟೆಗಳು ಬಹಳ ವೆರೈಟೀಸ್ ಆಫ್ ದಿಯಾಸ್ ಬರ್ತಾರೆ. ಅದನ್ನ ಈಗ ಏನು ಪಾಟ್ ದಿಯಾ ಇದಿರುತ್ತಲ್ಲ ಮಣ್ಣಿಂದು ಗಡಿಗೆ ಸಣ್ಣ ಸಣ್ಣ ಅದನ್ನೆಲ್ಲ ಡೆಕೋರೇಟ್ ಮಾಡಿ ಅದನ್ನ ಮಾಡಿದೀನಿ. ಇವತ್ತು ಫೈಬರ್ ರಂಗೋಲಿ ಇದೊಂದು ಇದ್ರ ಸಿಗ್ತದೆ, ಫೈಬರ್ದನ್ನೇ ಸೆಟ್ ಸಿಗ್ತದೆ, ಅದಕ್ಕೆ ಪ್ಲೇನ್ ಇರ್ತದೆ, ಅದನ್ನ ಡೆಕೋರೇಟ್ ಮಾಡಿ ಅದ್ರೊಳಗೆ ದಿಯಾ ಇಡೋದು. ಇದು ಬಹಳ ಇದಾಗ್ತದೆ. ಇದು ಬಹಳ ಸೇಲ್ ಐತಿ, ಬಹಳ ಸೇಲದು. ಅಂದ್ರೆ ವರ್ಕೌಟ್ ಆಗ್ತದೆ, ತಗೊಳ್ಳೋರಿಗೆ ವರ್ಕ್. ಅದೇ ಇದು ಒಳಗಿನ ದಿಯಾ ಒಂದೇ, ಒಳಗಿನ ದಿಯಾ ಅಲ್ಲ, ಫುಲ್ ಸೆಟ್ಟೆ ಕೊಡ್ತೀವಿ. ಫುಲ್ ಸೆಟ್ ನಾನ್ ರೆಡಿ ಮಾಡ್ತೀನಿ. ಅದು ಬರೀ ಪ್ಯಾಕ್ ಸಿಗ್ತದೆ, ಅದಕ್ಕೆ ನಾ ಡೆಕೋರೇಟ್ ಮಾಡಿ ನಡು ಕ್ಯಾಂಡಲ್ ದಿಯಾ ಇಟ್ಟು ಇವೆಲ್ಲ ಅಡಿಕೆ ಬೆಟ್ಟಕ್ಕೆಲ್ಲ ಅಡಿಕೆ ಬೆಟ್ಟಕ್ಕೆ ಅಲಂಕಾರ ಮಾಡಿರ್ತೇವೆ. ಇದು ಮರದ ಮೇಲೆ ಗೌರಿ ಗೌರಿ ಇದು ಮುಖ ಸಿಂಪಲ್ ಮರನು ಮಾಡ್ತೀನಿ. ಇದು ಒಟ್ಟೊಂದು ಛತ್ರಿ ಮುಂಜ್ವಿ ಛತ್ರಿ ಮುಂಜು ಮಾಡಿದಾಗ ಮುಂಜ್ವಿ ಮಾಡಿದಾಗ ಇವು ಪ್ಯಾಕೆಟ್ ಎಲ್ಲ ಫುಲ್ ಎಲ್ಲ ಸೆಟ್ ಇಲ್ಲಿ ಎಲ್ಲ ಮಾಡಿ ಪ್ಯಾಕ್ ಮಾಡಿ ಇವೆಲ್ಲ ಇದು ಮರದ ಬಾಗಣದಲ್ಲಿ ಹಾಕಿ ಕೊಡೋದು ಕೇಳ್ತಾರೆ ಕೆಲವರು. ಇದು ಫುಲ್ ಇಷ್ಟು ಸೆಟ್ ಹಾಕಿರ್ತೀವಿ ಅಂತ ಹೇಳಿದಲ್ಲ ನಿಮ್ಗೆ. ಅಕ್ಕಿ ಕಡ್ಲೆಬೇಳೆ ಮರದ ಬಾಗಣದ್ದು ಬ್ಲೌಸ್ ಪೀಸ್ ಇದೆಲ್ಲ ಇಟ್ಟು ಕೆಲವೊಂದು ಮರ ಮೇಲೆ ಮರ ಮುಚ್ಚಿ ನಾವು ಕೊಡ್ತೀವಿ. ಇವೆಲ್ಲ ಹೊರಗಿನ ಒಟ್ಟು ಛತ್ರಿ ಅದು. ಇದು ಎಂಗೇಜ್ಮೆಂಟ್ ಹೇಳಿದಲ್ಲ ನಿಮ್ ಜೋಕಾಲಿ ಹಾಕಿ ಅದ್ರ ಮೇಲೆ ಫ್ಲಾಟ್ ಹಿಡಿಸ್ತಾರೆ, ಅದನ್ನ ಡಿಸೈನ್ ಮಾಡಿರ್ತಾರೆ. ಇದು ಕಾಯಿಗೆ ಕೆಲವು ಡ್ಯೂ ಬರ್ತದೆ. ಓಕೆ, ಅವ್ರ ಏನ್ ಕಸ್ಟಮೈಸ್ ಇದ್ರು ಅದನ್ನೆಲ್ಲ ಮಾಡಿಕೊಡ್ತೀರಿ. ಅವ್ರಿಗೆ ಅಕಸ್ಮಾತ್ ಮತ್ತೆ ನಿಮ್ದು ಏನಾದ್ರು ಐಡಿಯಾ ಇದ್ರೆ ಹೇಳಿ, ಅವ್ರ ಐಡಿಯಾ ಪ್ರಕಾರನು ಕೂಡ ನೀವು ಮಾಡಿ. ನೋಡಿ ಸ್ನೇಹಿತರೆ, ನಮಗೆ ಒಂದು ವಯಸ್ಸಾಯ್ತು, ನಮ್ಗೆ ಇನ್ನೇನು ಮಾಡಕ್ ಆಗೋದಿಲ್ಲ, ನಮ್ ಕಡೆ ಏನು ನಡೆಯೋದಿಲ್ಲ ಅನ್ನೋದಕ್ಕಿಂತ ಅವ್ರು ಚಿಕ್ಕ ವಯಸ್ಸಿನಲ್ಲಿ ಬಂದಂತ ಹಾಬೀಸ್ ಅನ್ನ ತಮ್ಮ ಸಂಸಾರನೆಲ್ಲ ನಿಭಾಯಿಸಾದ್ಮೇಲೂ ಇವಾಗ ನಾನು ಫ್ರೀ ಆಗಿದ್ದೀನಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ವಾಪಸ್ ಇದನ್ನೆಲ್ಲ ಮಾಡ್ತಾ ಇದಾರೆ ಅಂದ್ರೆ ಅಷ್ಟು ಸುಲಭದ ಮಾತಂತೂ ಆಗೋದಿಲ್ಲ. ಯಾಕಂದ್ರೆ ಒಂದ್ ಮರ್ತ ಹೋಗಿರುತ್ತೆ, ಒಂದ್ ಬಿಟ್ಟಿರುತ್ತೆ, ಯಾರಿಗೂ ಸಪೋರ್ಟ್ ಇರಂಗಿಲ್ಲ. ದಯವಿಟ್ಟು ನಿಮ್ಮ ಮಕ್ಕಳು ನಿಮ್ಮ ತಂದೆ ತಾಯಿಗಳಲ್ಲಿ ಏನ್ ಕಲೆ ಇದೆ ಅದಕ್ಕೆ ಸಪೋರ್ಟ್ ಮಾಡ್ರಿ. ಅದಕ್ಕೆ ಇವರೇ ಸಾಕ್ಷಿ. ಈಗ ಅವ್ರ ಮಕ್ಕಳ ಸಪೋರ್ಟ್ ಮೇಲೆ ಇಷ್ಟೆಲ್ಲಾ ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಕಲೆ ಇವಾಗ ಹಳೇದ್ ಏನಿದೆ ಮತ್ತೆ ಎಲ್ಲ ಈಗ ಹೊಸ ಟ್ರೆಂಡ್ ಅಲ್ಲಿ ಹೊಸ ಹೆಸರು ತಗೊಂಡ್ ಬರ್ತಾ ಇದೆ. ಕಲೆ ಅದೇನೆ ಹೊಸ ಎಲ್ಲರಿಗೂ ಹೇಳೋದು ಅದೇ, ಎಲ್ಲಾರು ಕಲೀರಿ. ಎಲ್ಲಾರು ಯಾರು ಮನೆಯಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಕಲೆ ಇದ್ದೇ ಇರುತ್ತೆ. ಆ ಕಲೆನ ಹೊರಗೆ ತಗೊಂಡ್ರಿ ಬರುತ್ತೋಬರಿ. ನೀವು ಯಾರು ಇಂಟ್ರೆಸ್ಟೆಡ್ ಇದ್ರು ಅಮ್ಮ ಕಲಿಸ್ತಾರಂತೆ. ದಯವಿಟ್ಟು ಕೆಳಗಡೆ ಕೊಟ್ಟೋ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ರಿ. ಅವ್ರ ಹತ್ರ ನಿಮ್ಗೆ ಏನ್ ಬೇಕು ಡೀಟೇಲ್ಸ್ ಎಲ್ಲ ತಗೊಂಡು ನೀವು ಅದನ್ನ ಕಲೀರಿ. ಇದಕ್ಕೆ ನಿಮ್ಗೆ ಏನಾದ್ರು ಆರ್ಡರ್ ಬೇಕಾದ್ರೂ ಕೂಡ ನೀವು ಅವರನ್ನ ಖಂಡಿತ ಸಂಪರ್ಕ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಕಲೆ ಬಗ್ಗೆ ಎಲ್ಲವನ್ನೂ ತಿಳಿಸಿಕೊಟ್ಟಿದ್ದಕ್ಕೆ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದ. ನಮಸ್ಕಾರ.